ಮಧ್ಯ ವಯಸ್ಸು ದಾಟಿದ ನಂತರ ಕನ್ನಡಿ ನೋಡುವುದನ್ನು ಕಡಿಮೆ ಮಾಡ್ತಾರೆ. ಯಾಕೆ ಅಂದರೆ ಆಗ ಕನ್ನಡಿ ತೋರಿಸುವ ಸತ್ಯ ಒಪ್ಪಿಕೊಳ್ಳಲು ಎಲ್ಲರೂ ಹಿಂಜರಿಯುತ್ತಾರೆ. ಹೌದು, ಕನ್ನಡಿಯೇ ಇಲ್ಲದಿದ್ದರೆ ಬದುಕು ಹೇಗಿರುತ್ತಿತ್ತು ಅನ್ನುತ್ತಾ ಎಂಬ ಶೀರ್ಷಿಕೆಯಡಿ ಈ ಕತೆ ನಿಮ್ಮ ಮುಂದೆ. ನಿಜ ಹೇಳಿ, ನೀವು ಹೇಗಿದ್ದೀರಿ ಅಂತ ನಿಮಗೆ ಗೊತ್ತಾ? ಛೇ, ಇದೆಂಥ ಅಸಂಬದ್ಧ ಪ್ರಶ್ನೆ ರೀ. ನಾವು ಹೇಗಿದ್ದೀವಿ ಅಂತ ಗೊತ್ತಿಲ್ಲದೆ ಏನು? ನಾವು ಚೆನ್ನಾಗಿದ್ದೀವಿ. ಒಂದಷ್ಟು ಜಾಸ್ತಿಯೋ ಕಮ್ಮಿಯೋ ಅಂತೂ ಸೌಂದರ್ಯವಿದೆ. ನಾವು ದಿನಾಲೂ ಕನ್ನಡಿಯ ಮುಂದೆ ನಿಂತು ಅದನ್ನೇ ನೋಡಿಕೊಳ್ತಾ ಇರ್ತೀವಿ. ಕನ್ನಡಿಯ ಮುಂದೆ ನಿಂತೇ ಕ್ರಾಪ್ ಸರಿ ಮಾಡಿಕೊಳ್ತೀವಿ, ಮೊಡವೆನ ಕಿತ್ತು ಹಾಕ್ತೀವಿ, ದಿಢೀರ್ ಕಾಣಿಸಿಕೊಂಡಿರುವ ಬಿಳಿ ಕೂದಲಿಗೆ ಒಂದು ಗತಿ ಕಾಣಿಸ್ತೀವಿ. ಚಿಕ್ಕಂದಿನಲ್ಲಿ ಜಗುಲಿ ಮೇಲಿಂದ ಬಿದ್ದಾಗ ಆದ ಗಾಯದ ಕಲೆಯನ್ನು, ಚಿಕ್ಕಂದಿನಲ್ಲಿ ಹಾಕಿಸಿಕೊಂಡ ಇಂಜೆಕ್ಷನ್ನಿಂದ ಆದ ಕಾಸಿನಗಲದ ಮಚ್ಚೆಯನ್ನು ದಿನಕ್ಕೆ 2 ಬಾರಿ ನೋಡ್ಕೊಳ್ತಾ ಇದ್ದೀವಿ. ಹೀಗಿರುವಾಗ ನೀವು ಹೇಗಿದ್ದೀರಾ ಅಂತ ಕೇಳ್ತಿರಲ್ಲ ಅನ್ನಬೇಡಿ. ಪ್ರಶ್ನೆ ಇರೋದೇ ಅಲ್ಲಿ. ನೀವು ತೆಳ್ಳಗೆ, ಬೆಳ್ಳಗೆ, ಗೋಧಿ ಬಣ್ಣಕ್ಕೆ, ಅಥವಾ ಆ ಕಡೆಗೆ ಪೂರ್ತಿ ಕಪ್ಪಲ್ಲ, ಈ ಕಡೆಯಲ್ಲಿ ಪೂರ್ತಿ ಬಿಳಿಯಲ್ಲ ಅನ್ನೋ ಥರ ಎಣ್ಣೆಗಂಪಿನ ದೇಹ ಸೌಂದರ್ಯ ಹೊಂದಿದವರೇ ಆಗಿರಬಹುದು. ಆದರೆ ನಾವು ಹೇಗಿದ್ದೀವಿ, ನಮ್ಮ ಮುಖ ನಿಜಕ್ಕೂ ಹೇಗಿದೆ ಅನ್ನೋದು ಆ ಭಗವಂತನಾನೆಗೂ ನಮಗೆ ಗೊತ್ತಿಲ್ಲ. ನಾವು ಹೇಗಿದ್ದೇವೆ ಅನ್ನೋದನ್ನು ತೋರಿಸಿಕೊಟ್ಟಿರೋದು ಕನ್ನಡಿ. ಒಪ್ತೀರಾ ತಾನೆ? ಈಗ ಹೇಳಿ, ಒಂದು ವೇಳೆ ಈ ಜಗತ್ತಿನಲ್ಲಿ ಕನ್ನಡಿ ಎಂಬುದೇ ಇಲ್ಲದಿರುತ್ತಿದ್ದರೆ ನಾವು ಹೇಗಿರ್ತಾ ಇದ್ವಿ? ಇಂಥದ್ದೊಂದು ಪ್ರಶ್ನೆ ಹಾಕಿಕೊಂಡರೆ ಮೊದಲಿಗೆ ಅಚ್ಚರಿಯಾಗುತ್ತದೆ, ನಂತರ ನಗು ಬರುತ್ತದೆ, ಹಿಂದೆ ಒಂಥರ ಹೆದರಿಕೆ ಕೂಡ ಆಗುತ್ತದೆ. ಯಾಕೆ ಗೊತ್ತಾ? ಇವತ್ತು ನಮಗೆಲ್ಲ ನಾವು ಹೇಗೆ ಇದ್ದೀವಿ ಅಂತ ತೋರಿಸಿಕೊಟ್ಟಿರುವುದೇ ಕನ್ನಡಿ. ಅದರಲ್ಲಿ ಮತ್ತೆ ಮತ್ತೆ ನಮ್ಮನ್ನು ನಾವೇ ನೋಡಿಕೊಂಡು, ಓ ಇದು ನಾನೇ ಎಂದು ಚಿಕ್ಕಂದಿನಿಂದಲೇ ಪಕ್ಕಾ ಮಾಡಿಕೊಂಡಿರುತ್ತೇವೆ. ಆ ನಂಬಿಕೆಯ ಆಧಾರದ ಮೇಲೆಯೇ ಮುಂದೆ ಫೋಟೋ ತೆಗೆಸಿಕೊಂಡು, ನೋಡೋ ನಾನು ಇಲ್ಲಿದ್ದೀನಿ ಎಂದು ಸಂಭ್ರಮ ಪಡ್ತಾ ಇರ್ತೀವಿ. ಬೈ ಚಾನ್ಸ್ ಕನ್ನಡಿಯೇ ಇಲ್ಲದೆ ಹೋಗಿದ್ದರೆ ಎದುರಿಗಿದ್ದವರು ಮಾತ್ರ ನೀನು ಹೀಗಿದ್ದಿ ನೋಡು ಅನ್ನುತ್ತಿದ್ದರೇನೋ. ಆಗ ಕೂಡ ನಾವು ಹಾಕಿಕೊಂಡಿರುತ್ತಿದ್ದ ಬಟ್ಟೆಯ ಆಧಾರದಲ್ಲಿ ವಾವ್ ಇದೇ ನಾನು ಅಂತ ಗುರುತಿಸಬಹುದಿತ್ತೇನೋ. ಆದರೆ ಅಪ್ಪಿತಪ್ಪಿ ನಮ್ಮೊಂದಿಗೆ ಫೋಟೋ ತೆಗೆಸಿಕೊಂಡವರೆಲ್ಲ ಒಂದೇ ಥರದ ಡ್ರೆಸ್ ಹಾಕಿಕೊಂಡಿದ್ದಿದ್ರೆ ಗತಿ? ಅದಕ್ಕಿಂತ ಹೆಚ್ಚಾಗಿ ಕ್ಯಾಮರಾದೊಳಗಿರುವ ಕನ್ನಡಿಯೇ ತಾನೇ ನಮ್ಮ ಚಿತ್ರವನ್ನು ಸೆರೆ ಹಿಡಿಯೋದು. ಹಾಗಿರುವಾಗ ಕನ್ನಡಿಯೇ ಇಲ್ಲದ ಜಗತ್ತು ಅಂದರೆ ಕ್ಯಾಮರಾ ಎಂಬ ಪದಕ್ಕೆ ಆಗ ಅರ್ಥ ಇರುತ್ತಿರಲಿಲ್ಲ. ಏನಂತೀರಾ? ನಿಮ್ಮ ವಿಷಯ ಬಿಟ್ಟಾಕಿ, ಅಂಥ ಅಮಿತಾಬ್ ಬಚ್ಚನ್ಗೆ, ಐಶ್ವರ್ಯ ರೈಗೆ, ಆ ಸಾನಿಯಾ ಮಿರ್ಜಾಗೆ ಕೂಡ ನಿನ್ನದು ಈ ಪಾಟಿ ಸೌಂದರ್ಯ ಅಂತ ಹೇಳಿರೋದೇ ಕನ್ನಡಿ. ಅದೇನಾದರೂ ಇಲ್ಲದೆ ಹೋಗಿದ್ರೆ ಸೌಂದರ್ಯ ಎಂಬ ಮಾತಿಗೆ ಅರ್ಥವೇ ಇರ್ತಾ ಇರಲಿಲ್ಲ. ನಾನು ಹೇಗಿದ್ದೀನಿ ಅಂತ ತಿಳಿಯಲು ಹುಡುಗಿಯರು ಕೂಡ ಗೆಳೆಯರು ಗೆಳತಿಯರನ್ನೇ ಕೇಳಬೇಕಾಗಿ ಬರ್ತಿತ್ತು. ಆ ಗೆಳತಿ ಎಂಬ ಪುಣ್ಯಾತ್ಕಿತ್ತಿ ಹೊಟ್ಟೆ ಕಿಚ್ಚಿನಿಂದ, ಅಸೂಯೆಯಿಂದ ಸುಮ್ಮನೆ ಕಿಚಾಯಿಸಬೇಕು ಎಂಬ ಒಂದೇ ಕಾರಣದಿಂದ ಹೋಗೋಗೆ ನೀನು ಹೇಗೆ ನೋಡಿದರೂ ಮೀಡಿಯಂ ಸುಂದರಿ ಅಂದು ಬಿಟ್ಟಿದ್ದಿದ್ರೆ, ಅಥವಾ ಒಬ್ಬೊಬ್ಬರು ಒಂದೊಂದು ಥರದ ಅಭಿಪ್ರಾಯ ಹೇಳಿದ್ದಿದ್ದರೆ ಆಗ ಅದೆಷ್ಟು ರಂಪಾಟ ಆಗುತ್ತಿತ್ತೋ ಕಲ್ಪಿಸಿಕೊಳ್ಳಿ. ಕನ್ನಡಿಗಳಿಲ್ಲದ ಜಗತ್ತಿನಲ್ಲಿ ನಮ್ಮ ಸೌಂದರ್ಯದ ಬಗ್ಗೆ ತಿಳಿಯಲು ಹೋಗಿದ್ದರೆ ನಾವೆಲ್ಲ ನಿಮಾನ್ಸ್ನಲ್ಲೇ ಇರ್ತಾ ಇದ್ದೀವೋ ಏನೋ. ಅಷ್ಟೇ ಅಲ್ಲ, ಕನ್ನಡಿಯೇ ಇಲ್ಲದ ಜಗತ್ತಿನಲ್ಲಿ ಹೆಂಗಸರು ಹೇಗಿರುತ್ತಿದ್ದರು? ಕಣ್ಣಿಗೆ ಕಾಡಿಗೆಯನ್ನು, ಹಣೆಗೆ ಬಿಂದಿಯನ್ನು ಹೇಗೆ ಇಟ್ಕೊಳ್ತಾ ಇದ್ರು? ಅದು ಹೇಗೆ ತರಹೇವಾರಿ ಸ್ಟೈಲ್ ಮಾಡುತ್ತಾ ದಿನಕ್ಕೊಂದು ರೀತಿಯಲ್ಲಿ ಬೈತಲೆ ತೆಗೆದು ತಲೆ ಬಾಚಿಕೊಳ್ತಿದ್ರು? ಸೀರೆಯ ನೆರಿಗೆಯನ್ನು ಅದು ಹೇಗೆ ಸರಿ ಮಾಡ್ಕೊಳ್ತಿದ್ರು? ಹಾಗೆಯೇ ಕೆನ್ನೆ ಮೇಲೆ ಆಗಿರುವ ಗುರುತು ಗೆಳೆಯನ ಸಾಹಸವೋ ಅಥವಾ ಸೊಳ್ಳೆಯ ಕೆಲಸವೋ ಅನ್ನೋದನ್ನು ಅದು ಹೇಗೆ ಪತ್ತೆ ಮಾಡ್ತಿದ್ರು? ಹೀಗೆಲ್ಲ ಕಲ್ಪಿಸಿಕೊಂಡು ಹಾ 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 ಎಂದು ನಗುವ ಸಂದರ್ಭದಲ್ಲೇ ಹುಡುಗರ ಲೋಕದ ಬಗ್ಗೆಯೂ ಒಂದೆರಡು ಮಾತು ಹೇಳಬೇಕಾಗುತ್ತದೆ. ಏನೆಂದರೆ, ಕನ್ನಡಿಯೇ ಇಲ್ಲದಿದ್ದರೆ ಸನಕಲ ಕೂಡ ಬಾಡಿ ಬಿಲ್ಡರ್ ಥರ ಕಪಿಚೇಷ್ಟೆ ಮಾಡಲು ಸಾಧ್ಯವಿರಲಿಲ್ಲ. ಹಾಗೆಯೇ ಮನೆಯಲ್ಲೇ ಇದ್ದು ಶೇವಿಂಗ್ ಮಾಡ್ತೇನೆ ಎನ್ನಲು ಸಾಧ್ಯವೇ ಇರಲಿಲ್ಲ.
ಹೇರ್ ಸಲೂನ್ನಲ್ಲಿ ಕೂಡ ಕ್ಷೌರಿಕ ಮಾಡಿದ್ದೇ ಶೇವನಿಸಿಕೊಳ್ಳುತ್ತಿತ್ತು. ಗಿರಾಕಿಯ ಮೇಲೆ ಏನಾದರೂ ದ್ವೇಷವಿದ್ದರೆ ಆತ ಒಂದು ಕಡೆ ಮೀಸೆಯನ್ನು ಪೂರ್ತಿ ತುಂಡು ಮಾಡಿ ಇನ್ನೊಂದು ಕಡೆ ಅದನ್ನು ಸ್ವಲ್ಪ ಉದ್ದಕ್ಕೆ ಬಿಟ್ಟು ಎಲ್ಲರಿಗೂ ಮಜಾ ಕೊಡ್ಬೋದಿತ್ತು. ಅಥವಾ ಹಲವರನ್ನು ಚಾರ್ಲಿ ಚಾಪ್ಲಿನ್ ಥರ ಮಾಡಿ ಹೊರಗೆ ಬಿಡಬಹುದಿತ್ತು. ಹೌದು, ಆಗ ಯಾರೆಂದರೆ ಯಾರೂ ಕ್ಷೌರಿಕನಿಗೆ ಅಥವಾ ಬ್ಯೂಟಿ ಪಾರ್ಲರ್ನ ಬೆಡಗಿಗೆ ಈ ಕಡೆ ಸ್ವಲ್ಪ ಟ್ರಿಮ್ ಮಾಡಿರಿ ಎಂದು ಆರ್ಡರ್ ಮಾಡಲು ಸಾಧ್ಯವೇ ಇರಲಿಲ್ಲ. ಬದುಕಿಡೀ ಕನ್ನಡಿಯ ಮುಂದೆನೇ ಕಾಲ ಕಳೆಯೋರು ಅಂದರೆ ಹುಡುಗಿಯರು. ಚೆನ್ನಾಗಿರೋರು ಅದೇ ಕಾರಣಕ್ಕೆ ಮತ್ತೆ ಮತ್ತೆ ಕನ್ನಡಿಯ ಮುಂದೆ ನಿಂತು ತಮ್ಮನ್ನು ತಾವೇ ನೋಡಿಕೊಂಡು ಮೈಮರೆಯುತ್ತಾರೆ. ಹಾಗೆಯೇ ಚೆನ್ನಾಗಿಲ್ಲದವರು ಕೂಡ ದಿನಕ್ಕೆ 60 ಬಾರಿ ಅದೇ ಕನ್ನಡಿಯ ಮುಂದೆ ನಿಂತು ನಮ್ಮ ಚಲುವನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ ಎಂದು ಯೋಚಿಸಿ ಏನೇನೇನೋ ಲೆಕ್ಕಾಚಾರ ಹಾಕಿ ಕ್ಷಣ ಬಿಟ್ಟು ಅದೇ ಕನ್ನಡಿಯ ಮುಂದೆ ಬಂದು ವಾವ್, ಈಗ ಒಂದಿಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂದುಕೊಳ್ತಾರೆ. ಮದುವೆಯಾಗುವವರೆಗೂ ಕನ್ನಡಿಯ ಮುಂದೆಯೇ ಬದುಕು ಕಳೆದ ಹುಡುಗಿಯರು ಗಂಡನ ಮನೆ ಸೇರಿದ ಮರುಕ್ಷಣವೇ ಅಯ್ಯೋ ಬಿಡ್ರಿ, ಇನ್ನೆಂಥದ್ದುಂಟು ಕನ್ನಡಿ ನೋಡಲಿಕ್ಕೆ ಎಂದು ವೈರಾಗ್ಯದ ಮಾತಾಡಿ ಸುಮ್ಮನಾಗಿ ಬಿಡುತ್ತಾರೆ. ಕರೆಕ್ಟಾ? ಮಧ್ಯ ವಯಸ್ಸು ದಾಟಿದ ನಂತರ ಕನ್ನಡಿ ನೋಡುವುದನ್ನು ಹೆಂಗಸರು ಮಾತ್ರವಲ್ಲ, ಗಂಡಸರು ಯಾಕೆ ಕೂಡ ಕಡಿಮೆ ಮಾಡ್ತಾರೆ ಅಂದರೆ ಆ ವಯಸ್ಸಿನಲ್ಲಿ ಕನ್ನಡಿ ತೋರಿಸುವ ಸತ್ಯವನ್ನು ಒಪ್ಪಿಕೊಳ್ಳಲು ಎಲ್ಲರೂ ಹಿಂಜರಿಯುತ್ತಾರೆ. ತಮಗೆ ವಯಸ್ಸಾಗುತ್ತಿದೆ ಎಂಬುದನ್ನು ಕನ್ನಡಿಯಲ್ಲಿ ನೋಡಿ ಎದೆ ಚುರುಗುಟ್ಟಿಸಿಕೊಳ್ಳುವುದು ಯಾರಿಗೆ ತಾನೇ ಇಷ್ಟವಾದೀತು? ಕನ್ನಡಿಯ ಜಗತ್ತಿಗೆ ಹೀಗೊಂದು ಮುನ್ನಡಿ ಎಂದುಕೊಂಡಾಗ ಇಂಥವೇ ಸಂಗತಿಗಳನ್ನು ಇಡೀ ದಿನ ಹೇಳುತ್ತಾ ಇರಬಹುದೇನೋ. ಆದರೆ ಕನ್ನಡಿಯ ಮುಂದೆ ನಿಂತು ತಮ್ಮದೇ ಕಣ್ಣು, ಮೂಗು, ತುಟಿಯಂಚಿನ ಮೊನಚನ್ನು ಮತ್ತೆ ಮತ್ತೆ ನೋಡಿಕೊಳ್ಳುತ್ತಾ ತಮ್ಮ ಚೆಲುವಿಗೆ ತಾವೇ ನಾಚಿ ಬೆರಗಾಗಿ ಅನಾಹುತಗಳನ್ನು ಮಾಡಿದವರ ವಸಂತ ಕಥೆಗಳನ್ನು ಹೇಳಿ ಕನ್ನಡಿಯ ಕತೆಗೆ ಮಂಗಳ ಹಾಡೋಣ, ಕೇಳಿ. ಯುರೋಪಿನ ಸಾಮ್ರಾಜ್ಞಿಯೊಬ್ಬಳಿದ್ದಳು. ಅವಳಿಗೆ ಸರಿಸಮ ಎಂಬಂಥ ಸುಂದರಿ ಇರಲೇ ಇಲ್ಲ. ಹೀಗಿದ್ದಾಗಲೇ ತನ್ನ ಈ ದೇಹ ಸೌಂದರ್ಯವನ್ನು ಶಾಶ್ವತವಾಗಿ ಉಳಿಸಬೇಕೆಂಬ ಯೋಚನೆ ಅವಳಿಗೆ ಬಂತು. ತಕ್ಷಣವೇ ಶಿಲ್ಪಿಗಳನ್ನು ಕರೆಸಿ ತನ್ನ ಆಸೆ ಹೇಳಿಕೊಂಡಳು. ನನ್ನ ನಗ್ನಚಿತ್ರ ಬರೆಯಿರಿ ಎಂದು ಆಜ್ಞಾಪಿಸಿದಳು. ರಾಣಿಯ ಆಜ್ಞೆ ಅಂದ ಮೇಲೆ ಕೇಳಬೇಕೆ? ಆ ಶಿಲ್ಪಿ ತನ್ಮಯನಾಗಿ ಬರೆದ. ಆ ಚಿತ್ರ ರಾಣಿಯ ಚೆಲುವನ್ನು ಮೀರಿಸುವಂತಿತ್ತು. ಅದನ್ನು ಕಂಡದ್ದೇ ಈಕೆ ಮತ್ಸರದಿಂದ ಭದ್ರಕಾಳಿಯ ಅವತಾರ ತಾಳಿ ಚಿತ್ರವನ್ನು ಹರಿದೆಸೆದಳಂತೆ. ತನಗಿಂತ ಸುಂದರಿಯನ್ನು ಅವಳಾದರೂ ಹೇಗೆ ಸಹಿಸಿಯಾಳು ಹೇಳಿ? ಆಸ್ಟ್ರಿಯಾದ ರಾಣಿ ಎಲಿಜಬೆತ್ ಎಂಬಾಕೆಯದು ಇನ್ನೊಂದು ಕತೆ. ಆಕೆಗೆ ಬಂಗಾರ ಬಣ್ಣದ ಉದ್ದುದ್ದದ ಕೇಶವಿತ್ತು. ಕೇಶಾಲಂಕಾರದಲ್ಲೇ ದಿನ ಕಳೆಯುತ್ತಿದ್ದ ಆಕೆಗೆ ಅದೊಂದು ದಿನ ನನ್ನ ತಲೆಯಲ್ಲಿ ಎಷ್ಟು ಕೂದಲುಗಳಿವೆ ತಿಳಿಯಬೇಕು ಅನ್ನಿಸ್ತು. ತಕ್ಷಣ ಸೇವಕರನ್ನು ಕರೆದು ನಾನು ಹೇಳಿದ ಕೆಲಸ ಮಾಡಿ ಎಂದು ಆಜ್ಞೆ ಮಾಡಿಯೇ ಬಿಟ್ಟಳು ಆ ಅಮ್ಮಣ್ಣಿ. ಅವಳ ತಲೆಯಲ್ಲಿ ಎಷ್ಟು ಕೂದಲುಗಳಿದ್ದವು ಎಂಬುದು ಅತ್ಲಾಗಿರಲಿ, ಆದರೆ ಎನಿಸುವ ಶಿಕ್ಷೆಗೆ ಒಳಗಾದ ಸೇವಕರ ಪಾಡು ಏನಾಗಿರಬೇಡ. ಹಂಗೇರಿಯ ಮಧ್ಯದ ದೊರೆಯೊಬ್ಬನ ಹೆಂಡತಿಗೆ ಈ ಇಬ್ಬರಿಗಿಂತ ಡಿಫ್ರೆಂಟ್ ಎಂಬಂತ ಹುಚ್ಚಿತ್ತು. ಸುಮ್ಮನೆ ಅಲ್ಲ, ಅವಳು ಸಖತ್ ಸುಂದರಿಯೇ. ತರಹೇವಾರಿ ಕನ್ನಡಿಗಳಲ್ಲಿ ತನ್ನ ಸೌಂದರ್ಯ ನೋಡಬೇಕು ಎಂಬ ವಿಕ್ಷಿಪ್ತ ಆಸೆ ಅವಳದು. ಅದೇ ಕಾರಣದಿಂದ ಜಗತ್ತಿನ ನಾನಾ ಕಡೆಗಳಿಂದ ಆಕೆ ಕನ್ನಡಿ ತಂದಿಟ್ಟುಕೊಂಡಿದ್ದಳಂತೆ. ಅವಳ ಮನೆಯಲ್ಲಿ ಒಂದೆರಡಲ್ಲ 2750 ದುಬಾರಿ ಬೆಲೆಯ ಕನ್ನಡಿಗಳಿದ್ದವಂತೆ. ಅಂದ ಮೇಲೆ ಅವುಗಳನ್ನು ನೇತು ಹಾಕಲು ಗೋಡೆಗೆ ಅದೆಷ್ಟು ಮೊಳೆ ಹೊಡೆದಿದ್ದಾಳೋ ಯೋಚಿಸಿ. ಅವಳ ಗಂಡ ಕನ್ನಡಿಗಳಿಗೆ ದುಡ್ಡು ಕೊಟ್ಟೇ ಬರ್ಬಾದಾಗಿ ಆ ಸ್ಥಿತಿಯಲ್ಲೇ ಸತ್ತೂ ಹೋದನಂತೆ. ಮುಂದೆ ಈ ಸುಂದರಿ ಹೊಟ್ಟೆಪಾಡಿಗಾಗಿ ತಾನು ಅಷ್ಟೊಂದು ಪ್ರೀತಿಸಿದ್ದ ಕನ್ನಡಿಗಳನ್ನೇ ಒಂದೊಂದಾಗಿ ಮಾರಿಕೊಂಡಳಂತೆ. ಅದೊಂದು ದುರ್ದಿನ ದೊಡ್ಡ ನಿಲುಗನ್ನಡಿಯ ಮುಂದೆ ನಿಂತಿದ್ದವಳು ಆಕಸ್ಮಿಕವಾಗಿ ಕಾಲು ಜಾರಿ ಅದೇ ಕನ್ನಡಿಯ ಮೇಲೆ ಬಿದ್ದು ಗಾಜು ಚುಚ್ಚಿಕೊಂಡಿದ್ದರಿಂದ ಸತ್ತು ಹೋದಳಂತೆ. ಕನ್ನಡಿ ಇಲ್ಲದಿದ್ದರೆ ಮುಖ ನೋಡಿಕೊಳ್ಳಲು ನಾವೆಲ್ಲ ನದಿಗೆ ಹೋಗಬೇಕಿತ್ತೇನೋ.
ಕನ್ನಡಿ ಇಲ್ಲದಿದ್ದರೆ ನಮ್ಮ ಜಗತ್ತು ಹೇಗಿರುತ್ತಿತ್ತು ಎಂದು ಶುರು ಮಾಡಿ ಕನ್ನಡಿ ಮೋಹಿತರ ದುರಂತ ಕಥೆಯೊಂದಿಗೆ ಮಾತು ಮುಕ್ತಾಯವಾಗುತ್ತಿದೆ, ಸರಿಯಲ್ಲವೇ?